ಅಂದರೆ ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು. 1914 ಹೌದು, ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ 286 ಸೀಟನ್ನು ಗಳಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಆದರೂ NDA ಸ್ನೇಹಿತರನ್ನೆಲ್ಲ ಸೇರಿಸಿ ಸರ್ಕಾರ ಮಾಡೋದು. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋಧರಾ ಪ್ರಕರಣದ ಬಗ್ಗೆ ಬಹಳ ಕಠಿಣವಾಗಿ ನಾನು, ಚಂದ್ರಬಾಬು ನಾಯ್ಡು ಅವರು ಕಠಿಣವಾಗಿ ಆ ವಿಷಯದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಅವರ ಭೇಟಿ ಆಯಿತು. ಅದು ಹಿಂದೆ ಹೇಳಿದ್ದೇನಾಗಲಿ ನಾನು. ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೀಲಿಲ್ಲ. ವೈಯಕ್ತಿಕವಾಗಿ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ನೀನು ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದಂಥದ್ದನ್ನು ನಿಮ್ಮ ಮುಂದೆ ಆಗಲೇ ಹೇಳಿದ್ದೇನೆ. ನೀನು ಹೊಸತೇನಿಲ್ಲ. ಅದನ್ನು ನಮ್ಮ ಸಂಬಂಧ ನಾಟ್ ಬಿಕಾಸ್ ಆಫ್ ಓನ್ಲಿ ಫಾರ್ ಎ ಮೆಂಬರ್ಶಿಪ್ ಆಫ್ ರಾಜ್ಯಸಭಾ. It is a personal bondage between me and Modi from last 10 years. On all circumstances, I stood with Modi, I stood with the Prime Minister for the works that he has done in last 10 years to see that this country's development, all-round development, and much more than that. Now, there are so many problems. India is a vast country, 145 crores population. So, now I don't think there is any other leader who can compete with Modi from my India. Let us be frank. So, not only the overall development of our country, he said in 2040 or 45, 5 trillion our economic growth ಆ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ನಮ್ಮ ಆರ್ಥಿಕ ಶಕ್ತಿ, ಡಿಫೆನ್ಸ್ನಲ್ಲಿ ನಮ್ಮ ಶಕ್ತಿ ಎಷ್ಟು ಹೆಚ್ಚಾಗಿದೆ, ಹೀಗೆ ಹಲವಾರು ವಿಷಯ ಹೇಳಬಹುದು. ವಿದೇಶದಲ್ಲಿ ಇವತ್ತು
ಮೋದಿಯವರನ್ನು ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ. ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಇನ್ಯಾರೂ ಇಲ್ಲ. ಅದರಿಂದ ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟಿಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವರನ್ನು ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು NDA ಜೊತೆ ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ ಯಾರೂ ಭಾವಿಸ್ಕೊಳ್ಬಾರ್ದು. ಅವರ್ ಬಾಂಡೇಜ್, our relationship will be continued as long as Devegowda is alive. And Kumaraswamy is in the cabinet and he will continue there as one of the prominent ministers. And what little he can do the service to the nation, he will do it. But so far as Karnataka is concerned, and what little service I can do for a regional party. Our party is a regional party. What little I can do with the cooperation of so many leaders. I have not called any leaders for the press conference. I told only Ramesh Kumar. Tippeswamy is here, Rangnath, our Reddy, Chaudhary is sitting, I think. Gurraj Unse Mardor. From Gurraj. So, I have not actually called any leaders, only told ರಮೇಶ್ ಕೂಡ ಬಾಳೆಯಲ್ಲಿ ಊಟ ಹಾಕಿಸಿ ನಾನು ಊಟ ಮಾಡ್ತೀನಿ, ಎಲ್ಲ ಜೊತೆಲಿ ಊಟ ಮಾಡಿದ್ದು ಇಷ್ಟು ನಾನು ರಮೇಶ್ ಕೊಟ್ಟರಿಗೆ ತಿಳಿಸಿದ್ದೆ. ಎಲ್ಲ ಸ್ನೇಹಿತರು ತಿಪ್ಪೇಸ್ವಾಮಿ ಇರೋದು ಎಲ್ಲ ಬಂದಿದ್ದಾರೆ, ನಾವೆಲ್ಲ ಊಟ ಮಾಡೋಣ. ಬಟ್ ನಾನು ಕೂತ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಈ ಪಕ್ಷದ ಬೆಳವಣಿಗೆಗೆ ಎಷ್ಟು ಕೈಲಿ ಶಕ್ತಿ ಇದೆಯೋ, ಏಕೆಂದರೆ ಒಂದು ನಾನು ವೀಲ್ ಚೇರಲ್ಲಿ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರ್ಲೇ ಹೋಗ್ತಾ ಇದ್ದೀನಿ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಹಂಗಿಗೆ ಒಳಗಾಗಿ ನಾನು ಮಾತನಾಡಿದನಲ್ಲ. ಇಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು NDAನಲ್ಲಿ ಇದ್ದೇವೆ, ಆದರೆ ಪಕ್ಷನೂ ಸಂಘಟನೆ ಮಾಡಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಇದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೊಬ್ಬೊಬ್ಬರನ್ನು ಮುಖ್ಯಸ್ಥರು ಮಾಡಿದ್ದಾರೆ. ಅದರ ಮೇಲ್ವಿಚಾರಣೆಗೆ ರಮೇಶ್ ಗೌಡ್ರನ್ನು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ಗೆ 369 ಸೀಟ್ಗಳಿದೆ. ಇಲ್ಲಿ ಎಷ್ಟು ಸೀಟ್ ನಿಲ್ಲೋದು, ಏನು ಮಾಡೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹೀಗೆ
ನಮ್ಮ ರಾಜ್ಯದ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಾರ್ಟಿ ಆಫೀಸ್ಗೆ ಬರ್ತೇನೆ, ಎಲ್ಲಿ ಕಾರ್ಯಕ್ರಮ ನಡೆದರೆ ಅಲ್ಲಿಗೆ ಹೋಗ್ತೇನೆ. ನನಗೆ ಮಾತಾಡೋದಕ್ಕೆ ಅದು ಭಗವಂತನ ಅನುಗ್ರಹ. ಶೃಂಗೇರಿ ಶಾರದಾಂಬೆ ಆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾಳೆ. ನಾನು ಈಗ 75 ವರ್ಷದಲ್ಲಿ ಏನು ನಡೀತು ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಆ ಕೆಲಸದ ವಿಷಯದಲ್ಲಿ ಎಲ್ಲಿ ನನ್ನ ಪ್ರವೇಶ ಅವಶ್ಯಕತೆ ಇದೆಯೋ ಆ ಹಂತದಲ್ಲಿ ನಾನು ರಾಜ್ಯಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ, ದೇಶಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಇಷ್ಟು ಮಾತ್ರ ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತೇನೆ. ಒಂದು ರಾಜ್ಯಸಭಾ ಸದಸ್ಯ ಸ್ಥಾನದಿಂದನೇ ನನ್ನ ಮೋದಿಯವರ ಸಂಬಂಧ ಮುಗಿದೋಯ್ತು ಅನ್ನೋ ತಪ್ಪು ಕಲ್ಪನೆ ಈ ರಾಷ್ಟ್ರದ, ಈ ರಾಜ್ಯದ ಜನತೆಯಲ್ಲಿ ಇರಬಾರ್ದು ಅಂತ ಹೇಳಿ ನಾನು ಈ ಸ್ಪಷ್ಟೀಕರಣ ಇವತ್ತು ನಿಮ್ಮ ಮುಂದೆ ನೀಡುತ್ತಾ ಇದ್ದೇನೆ. ಏನೋ ಕೇಳ್ತಾರಂತೆ. ಕಾಂಗ್ರೆಸ್ನವರಿಗೆ ನಿಮ್ಮ ಬಗ್ಗೆ ಭಯಂಕರ ಪ್ರೀತಿ ಇದೆ. ಕಳೆದ ಬಾರಿ ನಿಮ್ಮನ್ನು ಆಯ್ಕೆ ಮಾಡಿದ್ವಿ, ಈ ಬಾರಿ ಬಿಜೆಪಿ ಆಯ್ಕೆ ಮಾಡಿಲ್ಲ ಅಂತ ಹೇಳಿ ಬಹಳ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ನಿಮ್ಮ ಬಗ್ಗೆ ಈಗ ಭಾಳ ಪ್ರೀತಿ ಬಂದಿದೆ. ಹೋದ ಬಾರಿ ಆಯ್ಕೆ ಮಾಡಿದ್ರಿ, ಈ ಬಾರಿ ಬಿಜೆಪಿ ಅವರು ಆಯ್ಕೆ ಮಾಡಲಿಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ಈ ವಿಷಯದಲ್ಲಿ ಯಾವುದೇ ಆಸಕ್ತಿ ವಹಿಸಿಲ್ಲ. ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಈ MLC ವಿಷಯದಲ್ಲಿ ಮೊನ್ನೆ ಚರ್ಚೆ ಮಾಡಿದ್ದಾರೆ. ಬಹುಶಃ ಶುಕ್ರವಾರ ವಿತ್ಡ್ರಾಯಲ್ ಇರ್ಬೋದು. ನಮ್ಮಲ್ಲಿರೋರು 18 ಜನ. ಗುರುವಾರ ಸಾಯಂಕಾಲ ಬರ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ 18 ಜನದ್ದು ಅನವಶ್ಯಕವಾಗಿ ಜಿ ಟಿ ದೇವೇಗೌಡರು ಅವ್ರ ವಿಷಯ ನಾನು ಮಾತಾಡಿದ್ದೇನೆ. ಆದರೆ 18 ಜನದಿಂದಲೇ ಗೆಲ್ಲಕ್ಕಾಗಲಿಲ್ಲ ನಮ್ಮ ಅಭ್ಯರ್ಥಿ. ಕುಮಾರಸ್ವಾಮಿಯವರು ಬಂದು ಅವರು ಮಿತ್ರ ಪಕ್ಷ ಜೊತೆ ಮಾತನಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತ. ಅದಕ್ಕಿಂತ ನಾನು ಹೆಚ್ಚು ಹೇಳಲಿಕ್ಕೆ. Sir, Modi completes 12 years in office, sir. Prime Minister Modi completed 12 years in office, sir. ಎಲ್ಲ ಪತ್ರಿಕೆಗಳು ನೀರುಗಿಂತ ಒಂದಿನ ಹೆಚ್ಚು ಅವರು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದ್ದಾರೆ. ದೇಶದ ಪ್ರಗತಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆರ್ಥಿಕ ಪ್ರಗತಿ ಹೆಚ್ಚಾಗಲಿಕ್ಕೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತಕ್ಕಂಥದ್ರಲ್ಲಿ ಸಮರ್ಥರಾಗಿದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳೆದಂಥದ್ದು ಅವರ ಸಾಧನೆ ಏನಿದೆ, ಅದರಿಂದ ಮಾಧ್ಯಮಗಳು ಅದನ್ನು ಗುರುತಿಸಿ ಇವತ್ತು ಹಲವಾರು ಮಾಧ್ಯಮಗಳು ಲೇಖನಗಳನ್ನು ಮಾಡಿದ್ದಾರೆ. ನಾನು ಓದಿದ್ದೇನೆ, ತುಂಬ ಸಂತೋಷ. ಏಕೆ ಅಂತ ಹೇಳಿದರೆ ವಾಸ್ತವಾಂಶ ಏನಿದೆಯೋ ಅದನ್ನು ಮಾಧ್ಯಮಗಳಲ್ಲಿ ಇವತ್ತು ಹೊರತಂದಿದ್ದಾರೆ. ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ
ಏನು ಏನು ಕೇಳಿದ್ರು? ಎಲ್ಲ ಕ್ಲಿಯರ್ ಮಾಡಿದ್ರಲ್ಲ ಸರ್. ಅವರು UP ಇಂದ ನಿಮ್ಮನ್ನ ರಾಜ್ಯಸಭೆ ಕಳಿಸ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಏನು ಬೇಕಾದರೂ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ನಡೀರಿ, ಊಟ ಮಾಡಿ.